Hi, hello, welcome back to my YouTube channel, Shruti 6GBT. ಇಲ್ಲಿಯ ನೇಚರ್ನ ಒಂದು ಸಾರಿ ನೋಡಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಹೇಳ್ತಾ ಇರೋದೇನೆಂದರೆ, ಇವತ್ತಿನ ವಿಶೇಷ ಶಿವರಾತ್ರಿ. ಶಿವರಾತ್ರಿ ಪ್ರಯುಕ್ತ ನಾವು ಇವತ್ತು ಏನೇನು ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಏನಂದರೆ, ನಮ್ಮ ಸ್ಕೂಲ್ ಹಿಂದ್ಗಡೆ ಇರುವಂತಹ ಒಂದು ಗದ್ದಿಗೆ. ಈ ಗದ್ದಿಗೆ ಹತ್ರ ಏನಿದೆ ಸ್ವಲ್ಪ ನೋಡೋಣ ಬನ್ನಿ. ಎಸ್, ನೀವು ನೋಡುತ್ತಾ ಸತ್ಯ, ಇದು ಶಿವಲಿಂಗ. ಈ ಶಿವಲಿಂಗ ಅನೇಕ ವರ್ಷದ ಹಿಂದಿಂದು. ಸೊ ಇಲ್ಲಿ ನಾವು ಇವತ್ತು ಪೂಜೆ ಮಾಡೋಣ ಅಂಥೇಳಿ ಎಲ್ಲ ಮಕ್ಕಳ ಜೊತೆ ಹೋಗಿದ್ದೀನಿ. ತುಂಬ ಹಳೆಯ ವರ್ಷದ್ದು. ಆಮೇಲೆ ಇಲ್ಲಿ ಏನೇ ನಾವು ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೂ ಕೂಡ ನಮಗಿಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರಿ, ಹಾಗಾದರೆ ಇವತ್ತು ನಾವು ಯಾವ ಥರ ಪೂಜೆ ಮಾಡ್ತೀವಿ, ಏನೆಲ್ಲ ಪೂಜೆ ಮಾಡ್ತೀವಿ ಅಂತ ನೀವು ನೋಡ್ಬೋದು. ಬನ್ನಿ. ಮೊದಲು ಶಿವಲಿಂಗ ಎಲ್ಲ ತೊಳ್ಕೊಂಡು, ಇದು ಲಾಸ್ಟ್ನೇ ಫೋಟೋ ಮಿಡಲ್ ಬಂದಿದೆ. ಎಲ್ಲ ಮಕ್ಕಳು ತಯಾರಾಗಿದ್ದಾರೆ ಪೂಜೆ ಪ್ರಾರಂಭ ಮಾಡೋಕ್ಕೆ. ಸೊ ನಾನು ಕೂಡ ಪ್ರಿಪೇರ್ ಆಗಿದ್ದೀನಿ. ಪೂಜೆ ಬೇಗ ಮುಗಿಸೋಣ, ಬೇಗ ಬೇಗ ಊಟ ಮಾಡೋಣ. ಯಾಕೆಂದರೆ ಇವತ್ತು ಶಿವರಾತ್ರಿ, ಎಲ್ಲರೂ ಉಪವಾಸ ಇದ್ದೀವಿ. ಮಕ್ಕಳು ಕೆಲವು ಜನ ಉಪವಾಸ ಇದ್ದಾರೆ, ಕೆಲವು ಜನ ಇಲ್ಲ. ಬಟ್ ನಾನು ಉಪವಾಸ ಇದ್ದೀನಿ. ಸೊ ಇವತ್ತು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಬೇಗ ಬೇಗ ಹೋಗಿ ಊಟ ಮಾಡಬೇಕು. ಸೊ ಬನ್ನಿ, ಯಾವ್ಯಾವ ಥರ ನಾವು ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಲೆಟ್ಸ್ ಕಮ್. ಚೆನ್ನಾಗಿ ಪೂಜೆ ಮಾಡೋದು ಅಂದರೆ ಫಸ್ಟು ಎಲ್ಲ ಲಿಂಗುನ ತೊಳೆದು, ಲಿಂಗುಗೆ ವಿಭೂತಿ, ಕುಂಕುಮ, ಭಸ್ಮ ಎಲ್ಲ ಹಚ್ಬಿಟ್ಟು ಲಿಂಗುವನ್ನು ಮೊದಲೇದಾಗಿ 1ನೇ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ 5 ಪೂಜೆ ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡ್ತೀವಿ. ಮಕ್ಕಳ ಕೈಲೇ ಮಾಡಿಸ್ತಾ ಇದ್ದೀನಿ, ದೊಡ್ಡವ್ರ ಕೈಯಿಂದನೂ ಮಾಡಿಸಿದ್ದೆ. ಸೊ ಒಂದು 5 ಪೂಜೆ ಆಗಬೇಕಲ್ಲ. ಸೊ 3ರಿಂದ 4 ಪೂಜೆ ಅವ್ರಿಗೆ ಕೊಟ್ಟು ಲಾಸ್ಟ್ನೇ ಪೂಜೆ ನಾನು ಮಾಡ್ತೀನಿ. ತೊಳಿರೆ ಚೆನ್ನಾಗಿ ತೊಳೆರೆ. ದೇವರನ್ನು ತುಂಬ ಚೆನ್ನಾಗಿ ತೊಳಿತಾರೆ ಮಕ್ಕಳು. ಆಮೇಲೆ ಮಕ್ಕಳ ಮನಸ್ಸಲ್ಲಿ ಅಷ್ಟು ಖುಷಿ ಬರುತ್ತೆ ಅದನ್ನೆಲ್ಲ ಮಾಡಲಿಕ್ಕೆ ಅಂತಂದರೆ. ಮಕ್ಕಳೇ ದೇವರು. ಬಟ್ ಮಕ್ಕಳ ಕೈಯಿಂದ ಏನೂ ಆಗಲ್ಲ ಅನ್ನೋದೇನಿರಲ್ಲ, ಎಲ್ಲ ಥರನೂ ಮಾಡ್ತಾರೆ. ತುಂಬ ಖುಷಿಯಿಂದ, ತುಂಬ ಇಂಟ್ರೆಸ್ಟಿಂದ, ಮತ್ತು ಇನ್ನೊಂದು ಕ್ಯೂರಿಯಾಸಿಟಿಯಿಂದ ಏನು ಮಾಡ್ಬೋದು ನಾವಿಲ್ಲಿ ಅಂತ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ನನಗಂತೂ ತುಂಬ ಖುಷಿ. ನನಗೆ ಏನಿದ್ರೂ ಕೂಡ ಅಷ್ಟು ಖುಷಿ ಇರಲ್ಲ, ಬಟ್ ಮಕ್ಕಳ ಜೊತೆ ಇದ್ದರೆ ತುಂಬ ಖುಷಿ ಪಡ್ತೀನಿ. ಸೊ ಈಗ ಲಿಂಗು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಮಕ್ಕಳು ಪೂಜೆ ಪ್ರಾರಂಭದಿಂದ ಹಿಡಿದು ಪೂಜೆ ಮುಗಿಯೋವರೆಗೂ ಕೂಡ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಲೇ ಹೇಳಿದರೆ. ಇದು 4ನೇ ಪೂಜೆ ಪ್ರಾರಂಭ ಮಾಡಿರೋದು. ತುಂಬ ಖುಷಿಯಿಂದ, ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ. ಈಗ ಅಭಿಷೇಕ ಪ್ರಾರಂಭ ಆಗಿದೆ. ಮೊದಲನೇದಾಗಿ ಹಾಲು ತುಪ್ಪವನ್ನು ಹಾಕಿ ಶಿವನಿಗೆ ಪೂಜೆ ಮಾಡ್ತಾ ಇದ್ವಿ. ಮಕ್ಕಳೆಲ್ಲ ತುಂಬ ಖುಷಿಯಿಂದ. ಆಮೇಲೆ ಮಕ್ಕಳ ಮನಸ್ಸು ಏನಂತಂದರೆ ನಿಷ್ಕಲ್ಮಶವಾದದ್ದು. ಏನಂದ್ರೆ ಅವರು
ಮಕ್ಕಳು ನಮ್ಮನ್ನು ತುಂಬ ನಂಬಿರ್ತಾರೆ ಅಂದಾಗ ನಾವು ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಇನ್ನೊಂದು ಏನಂತಂದ್ರೆ ನನಗೆ ಖುಷಿ ವಿಚಾರ ಅಂದರೆ ನನ್ನ ಮಕ್ಕಳು ಏನಿದ್ದಾರಲ್ಲ ಎಲ್ಲರೂ ನಾನೇನು ಮಾಡ್ತೀನಿ ಅನ್ನೋ ಒಂದು ಒಳ್ಳೆ ಕ್ಯೂರಿಯಾಸಿಟಿಯಿಂದ ಇರ್ತಾರೆ. ಸೊ ಅದು ನನ್ನ ಫಾಲೋ ಮಾಡ್ತಾರೆ ಅನ್ನೋದೇ ನನಗೆ ಖುಷಿ. ಈಗ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀವಿ. ಸೊ ಹಣ್ಣಿಂದನೇ ನಾವು ಲಿಂಗುಗೆ ಏನಂದರೆ ಅಲಂಕಾರ ಮಾಡ್ತೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ದೇವರು ಅಂತಂದರೆ, ನೀವು ಈಗ ನೋಡ್ಬೋದು ಇನ್ನೂ ಒಂದು ಕೆಲವು ಕ್ಷಣಗಳಲ್ಲಿ ನೋಡ್ರಿ ಲಿಂಗು ಪೂರ್ತಿನೂ ಹಣ್ಣಿಂದನೇ ಇದು ಮಾಡಿರ್ತೀವಿ. ಈ ಹಣ್ಣೇನಿದೆಯಲ್ಲ ಒಂದು 6ರಿಂದ 7 ಥರ ಹಣ್ಣಿರುತ್ತೆ. ಎಲ್ಲ ಹಣ್ಣನ್ನು ಶಿವಲಿಂಗ ಹಚ್ಚಿ ಶಿವಲಿಂಗಕ್ಕೆ ಪೂಜೆ ಮಾಡ್ತೀವಿ. ಎಲ್ಲ ಪೂಜೆ ಆಗಿ ನೈವೇದ್ಯ ಮಾಡಿ ಮತ್ತು ಅಲ್ಲಿ ಲಾಸ್ಟ್ ಪೂಜೆ ಮಾಡಿದಂಥದ್ದು ಪೂಜೆ ಪ್ರಸಾದ ಎಲ್ಲರಿಗೂ ಕೊಡಬೇಕು. ಆಮೇಲೆ ಇವಾಗ ಈ ಹಣ್ಣನ್ನು ತೆಗಿತಾ ಇದ್ದೀವಲ್ಲ, ಇದನ್ನೇನು ಮಾಡ್ತೀವಿ ಅಂದರೆ ಕೊನೆಯಲ್ಲಿ ಪಂಚಾಮೃತ ಮಾಡಿ ಇದನ್ನು ಫಸ್ಟು ಎಲ್ಲ ಮಕ್ಕಳಿಗೆ ಕೊಡ್ತೀವಿ. ನಾವು ಕೂಡ ತೊಗೋತೀವಿ. ಇದನ್ನು ತೊಗೊಂಡ ಮೇಲೆ ನಾವು ಉಪವಾಸವನ್ನು ಬಿಡ್ತೀವಿ. ಹಾಗಾಗಿ ಈ ಎಡೆ ಮಾತ್ರ ತುಂಬ ನೀಟಾಗಿ ತಕ್ಕೊಂಡು ಆಮೇಲೆ ಕ್ಲೀನಾಗಿ ಮಾಡ್ಕೊಂಡು ಇದನ್ನು ಏನಂತಂದರೆ ಎಲ್ಲರೂ ಪ್ರಸಾದವಾಗಿ ತೊಗೋತೀವಿ ಫಸ್ಟು. ಅದಾದ ನಂತರ ಉಪವಾಸನ ನಾವು ಶಿವರಾತ್ರಿ ಉಪವಾಸನ ಅಲ್ಲಿಗೆ ನಾವು ಕ್ಲಿಯರ್ ಮಾಡ್ತೀವಿ. ಮತ್ತು ತಿರ್ಗಾ ನಾವು ಲಿಂಗನೆಲ್ಲ ತೊಳ್ಕೊಂಡು ನೆಕ್ಸ್ಟು ಕೊನೆ ಪೂಜೆನ ನಾವು ಮಾಡಬೇಕು. ಕೊನೆಯದಾಗಿ ನಮ್ಮ ಕೊನೆ ಹಂತದ ಪೂಜೆ ಇದು. ಎಲ್ಲನೂ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ದೇವರಿಗೆ ವಿಭೂತಿ, ಕುಂಕುಮ, ಗಂಧ ಎಲ್ಲ ರೀತಿಯಿಂದ ಪೂಜೆ ಮಾಡಿ ಎಲ್ಲ ಥರದ ಹೂ ಇದ್ದಾವೆ ಹೂಗಳನ್ನು ಏರಿಸಿ ತುಂಬ ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಎಲ್ಲರೂ ಸೇರಿ. ಮಕ್ಕಳಂತೂ ತುಂಬ ಖುಷಿಯಿಂದ ಪೂಜೆ ಮಾಡಿದರು. ನನಗೆ ನಿಜವಾಗ್ಲೂ ಮಕ್ಕಳು ಇಷ್ಟೊತ್ತು ಇರ್ತಾರ, ಇಷ್ಟು ಖುಷಿಯಿಂದ ನಿಲ್ತಾರೆ ಮಾಡ್ತಾರೆ ಅನ್ನೋದೇ ಒಂಥರ ಇತ್ತು. ಸೊ ತುಂಬ ಖುಷಿ ಆಯಿತು. ಶಿವನಿಗೋಸ್ಕರ ನಾವೇ ಕೈಯಿಂದನೇ ಹೂವನ್ನು ಪೋಣಿಸಿ ತೊಗೊಂಡು ಬಂದಿದ್ವಿ. ಸೊ ಹೂವನ್ನು ಹಾಕಿದ್ವಿ, ಹೂವಿನ ಹಾರನ ಎಲ್ಲ ಮಕ್ಕಳಿಗೂ ಪೂಜೆ ಮಾಡೋಕ್ಕೆ ಮತ್ತು ಉದ್ದಿನ ಕಡ್ಡಿ ಬೆಳಗಕ್ಕೆ ಎಲ್ಲ ಕೊಟ್ವಿ. ಸುತ್ತಲೂ ಗದ್ದೆಗೆ ಸುತ್ತಲೂ ಕೂಡ ಹೂಗಳನ್ನು ಇಟ್ಟಿದ್ವಿ. ಸೊ ಈಗ ಏನಂತಂದರೆ ಮಂತ್ರಘೋಷಣೆ, ಯಾರು ಸ್ವಾಮಿಗಳು ಇರಲಿಲ್ಲ. ಸೊ ನಾನೇ ಮಂತ್ರಘೋಷಣೆ ಮಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನನಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂತ್ರನ ನಾನು ಹೇಳಿದ್ದೀನಿ. ನಾನು ರುದ್ರ ಬುಕ್ ತಗೊಂಡು ಓದ್ತಾ ಇದ್ದೆ. ಸೊ ನಾನು ಯಾವ್ಯಾವ ಥರ ಮಂತ್ರ ಹೇಳ್ತೀನಿ ನಾನು ಹೇಳಿದ ಮೇಲೆ ಅವರು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಅವರು ಕೈಯಲ್ಲಿರೋ ಹೂವನ್ನು ಶಿವಲಿಂಗಿಗೆ ಹಾಕ್ತಾಯಿದ್ರು. ಸೊ ಯಾವ್ಯಾವ ಥರ ಪೂಜೆ ಮಾಡಿದ್ದೀವಿ ಅಂತ ನಾನು ತೋರಿಸಿದೆ. ಸೊ ತುಂಬ ಖುಷಿ ಆಯಿತು. ಇನ್ನು ಮಹಾಮಂಗಳಾರತಿ ಇರುತ್ತೆ, ಸ್ವಲ್ಪ ನೋಡಿ. ಎಲ್ಲ ಮಂತ್ರಗಳು ಕೂಡ ಆಗ್ತಾ ಬಂತು. ಇನ್ನು ಎಲ್ಲ ಪೂಜೆ ಕೂಡ ಮುಗಿತಾ ಬಂತು. ನನಗೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರುದ್ರ ಬುಕ್ಕಲ್ಲಿ ಇರುವಂತಹ ಮಂತ್ರಗಳು ಎಲ್ಲ ನಾನು ಹೇಳಿದೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಭಕ್ತಿಯಿಂದ ಓಂ ನಮಃ ಶಿವ ಓಂ ನಮಃ ಶಿವ ಅಂತ ಹೇಳಿದರು. ತುಂಬ ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ದೇವ್ರ ಪೂಜೆ ಮಾಡೋದು. ಈಗ ನಮ್ಮ ಕೊನೆಯ ಘಟ್ಟ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀವಿ ನೋಡಿ.
ನಮ್ಮೆಲ್ಲ ಇವತ್ತಿನ ಪೂಜೆ ನೋಡಿದಂತಹ ಎಲ್ಲ ವಿವರ್ಸಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ನಮ್ಮ ಪೂಜೆ ಎಲ್ಲ ಮುಕ್ತಾಯ ಆಯಿತು. ಸೊ ಈಗ ನಾವು ಎಲ್ಲರೂ ಉಪವಾಸವನ್ನು ಬಿಟ್ಟು ಊಟ ಮಾಡಿ ಮತ್ತು ರಾತ್ರಿ ಭಜನೆಯನ್ನು ಮಾಡಬೇಕು. ಸೊ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿರೋಂಥ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಪ್ರಸಾದವನ್ನು ತಗೋತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇನ್ನೂ ಏನಾದರೂ ನಾವು ಚೇಂಜಸ್ ಮಾಡ್ಕೋಬೇಕಂದ್ರೂ ಕೂಡ ಕಾಮೆಂಟ್ ಮುಖಾಂತರ ನಮಗೆ ಗೈಡೆನ್ಸ್ ಕೊಡ್ಬೋದು. ಧನ್ಯವಾದಗಳು.